ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ, ಸಾಮೂಹಿಕ ವಿವಾಹಗಳ ಸರದಾರ ಎಚ್ ಬಸವರಾಜುರವರ ಹುಟ್ಟುಹಬ್ಬದ ಪ್ರಯುಕ್ತ ಎಎಚ್ಪಿ ಜನಸೇವಾ ಗ್ರೂಪ್ ಮಾಗಡಿ ವತಿಯಿಂದ ಮೋಟಾರ್ ಬೈಂಡಿಂಗ್ ಮಣಿರವರ ನೇತೃತ್ವದಲ್ಲಿ ಮಾಗಡಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು, ಬ್ರೆಡ್ ಹಾಗೂ ನೀರಿನ ಬಾಟಲ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಫೀಕ್ ಅಹಮದ್, ಬಿಜೆಪಿಯ ತಾಲೂಕು ಅಧ್ಯಕ್ಷ ಎಂ ವೀರಭದ್ರಪ್ಪ, ಮಾರಪ್ಪ, ಜಯರಾಮು, ಕೆಂಚನಹಳ್ಳಿ ಕಿರಣ್, ಧನುಷ್, ಬಿಸ್ಕೂರ್ ಸುರೇಶ್, ರುದ್ರೇಶ್, ಮಂಜುನಾಥ್, ಜಗದೀಶ್, ಪ್ರವೀಣ್, ಯತೀಶ್, ವಿನಯ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಸನ್ಮಾನ್ಯರೇ, ಬಿಬಿಎಂಪಿ
ಮಾಜಿ ಸದಸ್ಯರು, ಅಖಿಲ ಕರ್ನಾಟಕ ಮಟ್ಟದ ರಾಜ್ಯ ಮಟ್ಟದ BJP OBC ಮೋರ್ಚಾದ ಉಪಾಧ್ಯಕ್ಷರು, ಸಮಾಜ ಸೇವಕರು, ನೂರಾರು ಬಡವರ ಮದುವೆಗಳಿಗೆ ಬೇಕಾದಂಥ ಮೂಲಭೂತ ಅದು ವಸ್ತ್ರ ಇರ್ಬೋದು, ಆಭರಣ ಇರ್ಬೋದು, ಅಂಥವುಗಳನ್ನು ಕರೆದು ಮದುವೆ ಸರಳ ವಿವಾಹ ಮಾಡಿಕೊಟ್ಟಿರ್ತಕ್ಕಂಥ ಮಾನನೀಯ ಅತ್ತಿಮಗೆರೆ AH ಬಸವರಾಜ್ ಸರ್ ಅವರ ಜನ್ಮದಿನದ ಅಂಗವಾಗಿ ಇವತ್ತು ನಮ್ಮ ಕೆಂಚನಹಳ್ಳಿ ಕಿರಣ್ ಮಣಿಕಂಠ ಅವರು, ಹೊಸಪೇಟೆ ರಸ್ತೆ ಮಣಿಕಂಠ ಮತ್ತು ತಂಡದ ಗೆಳೆಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದಾರೆ. ಇದೊಂದು ಶ್ಲಾಘನೀಯ ಕಾರ್ಯ. AH ಬಸವರಾಜು ಅಭಿಮಾನಿ ಸಂಘದ ಮುಖಂಡರಾದಂಥ ಮಣಿಕಂಠರವರು ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಈ ದಿನ ನಮ್ಮ ನಾಯಕರಾದಂಥ AH ಬಸವರಾಜಣ್ಣನವರ ಹುಟ್ಟಿದಬ್ಬದ ಪ್ರಯುಕ್ತ ನಾವು ಈ ಮಾಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೇಷಂಟ್ಗಳಿಗೆ ಹಣ್ಣು ಹಂಪಲು ಕೊಡೋಣ, ಅವ್ರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು, ಆರೋಗ್ಯ ಸುಧಾರಿಸಲಿ ಅಂದ್ಬಿಟ್ಟು ಹಣ್ಣು ಹಂಪಲು ಕೊಡ್ತಾಯಿದ್ದೀವಿ. ಹಾಗೂ AH ಬಸವರಾಜಣ್ಣವರು ಇಂಥ ಕಾರ್ಯಕ್ರಮಗಳು ಬಡವ್ರ ಮದುವೆ ಇರ್ಬೋದು, ಸರಳ ಸಾಮೂಹಿಕ ಸರದಾರರು, ವಿದ್ಯಾರ್ಥಿಗಳಿಗೆ ಒಂದು ಬುಕ್ಸ್ಗಳು ಕೊಡುಗೆ ಇರ್ಬೋದು, ಹಾಗೂ ಬಡವರ ಸೇವೆ ಅಂದರೆ AH ಬಸವರಾಜಣ್ಣ ಅಂತಲೇ ಮಾಗಡಿಲಿ ಹೆಸರಾಗೈತೆ. ಅಂಥ ನಾಯಕರಂತ ನಮ್ಮ AH ಬಸವಣ್ಣ ಹುಟ್ಟಿದ ಪ್ರಯುಕ್ತ ನಾವು ಅವರ ಅಭಿಮಾನಿಗಳ ಎಲ್ಲ ಸೇರಿ AHP ಜನಸೇವೆ ಗ್ರೂಪ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಕ್ಕೆ ಅತಿ ಹೆಚ್ಚು ಸೇವೆ ಮಾಡಲಿ, ಹಾಗೂ ಬಸವರಾಜಣ್ಣವರು ಹಿಂದೆ ಮುಂದುವರಿಸ್ಕೊಂಡು ಹೋಗಲಿ ಇಂಥ ಕಾರ್ಯಗಳನ್ನಂತ ಅವರ ಅಭಿಮಾನಿಗಳಾಗಿ ನಾವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ರಂಗನಾಥಸ್ವಾಮಿ ಕೇಳ್ಕೊತಾ ಇದ್ದೀವಿ. ಹಾಗೂ AH ಬಸವಣ್ಣಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ರಂಗನಾಥಸ್ವಾಮಿ ದೇವರ ಹತ್ರ ಕೇಳ್ಕೊತಾ ಇದ್ದೀವಿ ಎಲ್ಲರೂ ಅಭಿಮಾನಿಗಳು. ಇಂದು ಮಾಜಿ ವಿರೋಧ ಪಕ್ಷದ ನಾಯಕರು BBMP ಹಾಗೂ BJP ರಾಜ್ಯ OBC ಮೋರ್ಚಾದ ಕೋಶಾಧ್ಯಕ್ಷರು, ಮಾಜಿ ಬನಶಂಕರಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆದಂತಹ ನಿಮ್ಮೆಲ್ಲರ ನಾಯಕರು ಆದಂಥ AH ಬಸವರಾಜಣ್ಣನವರ ಜನ್ಮದಿನದ ಪ್ರಯುಕ್ತ ಏನಾದರೂ ಒಂದು ಸಮಾಜ ಸೇವೆಯ ಮುಖಾಂತರ ನಾವು ಅವರಿಗೆ ಒಂದು ಶುಭಾಶಯ ಕೋರಬೇಕು, ಹಾಗೂ ಅದು ಸಮಾಜಕ್ಕೆ ಏನಾದರೂ ನೆರವಾಗಬೇಕು ಅನ್ನೋ ಉದ್ದೇಶದಿಂದ AHP ಜನಸೇವಾ ಗ್ರೂಪ್ ಅಂದರೆ AH ಬಸವರಾಜಣ್ಣನ ಅಭಿಮಾನಿಗಳ ಬಳಗ ಮಾಗಡಿ ಇವರ ವತಿಗಳು ಎಲ್ಲರೂ ಸೇರಿ ಎಲ್ಲರ ವತಿಯಿಂದ ಎಲ್ಲರೂ ಒಮ್ಮನಸ್ಸಿನಿಂದ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಇಂದು ಸರ್ಕಾರಿ ಮಾಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ನಾವು ಏನು ಅಡ್ಮಿಟ್ ಆಗಿರ್ತಾರೆ ಅಂಥ ರೋಗಿಗಳಿಗೆ ಹಣ್ಣು ಹಂಪಲು ನಾವು ಅವ್ರಿಗೆ ಎಲ್ಲ ಥರದ ಸೇವೆಯನ್ನು ನಾವು ಒದಗಿಸೋಕ್ಕಾಗಲ್ಲ, ಆದರೂ ನಮ್ಮ ಕೈಲಾದಂಥ ಸೇವೆ AH ಬಸವರಾಜಣ್ಣನವರ ಮಾರ್ಗದರ್ಶನದಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸುವ, ಅಂದರೆ ಅವ್ರಿಗೆ ಆರೋಗ್ಯಕ್ಕೆ ಏನು ಪೂರಕವಾಗಿ ಬೇಕಾಗಿರ್ತಕ್ಕಂಥ ನೀರು, ಹಣ್ಣು ಮತ್ತು ಬ್ರೆಡ್ಡು ಮತ್ತು ಬಿಸ್ಕೆಟ್ ಅದು ಒಂದು ಬಾಕ್ಸ್ ಥರ ಮಾಡಿ ಟೋಟಲು ಒಂದು 50ಕ್ಕೂ ಹೆಚ್ಚು ನಾವು ರೋಗಿಗಳಿಗೆ ಇಂದು ವಿತರಣೆ ಮಾಡಬೇಕು ಅಂತ ಹೇಳಿ ನಾವು ಬಸವರಾಜಣ್ಣವರಲ್ಲಿ ಕೇಳ್ಕೊಂಡಾಗ ಆಯ್ತರಪ್ಪ, ಒಳ್ಳೆ ಕಾರ್ಯ, ಸಮಾಜಕ್ಕೆ ಒಳ್ಳೆ ಕಾರ್ಯ, ಇಂಥ ಕಾರ್ಯಗಳು ಮಾಡಿ ಅಂತ ನಮಗೆ ಬೆಂತಟ್ಟಿ ನಮಗೆ ಪ್ರೋತ್ಸಾಹ ನೀಡಿದಂತಹ AH ಬಸವರಾಜಣ್ಣನವರಿಗೆ ಮತ್ತೊಮ್ಮೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಾಗಡಿ ಹಾಗೂ ಮಾಗಡಿ ತಾಲೂಕಿನ ಹಾಗೂ ಬೆಂಗಳೂರಿನ ಎಲ್ಲ ಕಡೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸುಮಾರು ಸಹಸ್ರಾರು ಮದುವೆಗಳನ್ನು ಮಾಡಿಕೊಂಡು 27 ವರ್ಷ ಸತತವಾಗಿ ಸರಳ ಸಾಮೂಹಿಕ ವಿವಾಹಗಳನ್ನು ಬನಶಂಕರಿಯಲ್ಲಿ ನಡೆಸ್ತಾ ದೊಡ್ಡಯ್ಯನಪಾಳ್ಯದ ಗ್ರಾಮದಲ್ಲಿ ಲಕ್ಷ್ಮೀ ಪಟಲದಮ್ಮ ದೇವಾಲಯದಲ್ಲಿ 30ಕ್ಕೂ ಅಧಿಕ ಜೋಡಿಯ ಉಚಿತ ಸರಳ ವಿವಾಹವನ್ನು ಈಗಾಗಲೇ ನೆರವೇರಿಸುತ್ತೆ. ಮುಂದಿನ ತಿಂಗಳು 2 ಜೋಡಿದು ಈಗಾಗಲೇ ಸೆಟ್ ಆಗಿದೆ. ಈ ಥರ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಿರ್ತಕ್ಕಂತಹ AH ಬಸವರಾಜಣ್ಣನವರಿಗೆ ಬನಶಂಕರಮ್ಮ, ಮಾಗಡಿ ರಂಗನಾಥಸ್ವಾಮಿ, ಪ್ರಸನ್ನ ಸೋಮೇಶ್ವರ, ಮಾಗಡಿ ಕೆಂಪೇಗೌಡರು, ಮಾಗಡಿ ಲಿಂಗೈಕ ಶಿವಕುಮಾರ ಸ್ವಾಮೀಜಿ, ಬಾಲಗಂಗಾಧರ ಸ್ವಾಮೀಜಿ ಅವರ ಆಶೀರ್ವಾದ ಸದಾ ಇರಲಿ. ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಅಧಿಕಾರ, ಪ್ರೋತ್ಸಾಹ, ಸಹಕಾರ, ಧೈರ್ಯ, ಸ್ಥೈರ್ಯ ಎಲ್ಲ ಕೊಡಲಿ ಅಂತ ನಾವು ಇವತ್ತು ಬೇಡ್ಕೋತಾ ಇದ್ದೀವಿ. ಇದೊಂದು ವಿಶೇಷ ಕಾರ್ಯಕ್ರಮ ಮಾಗಡಿನಲ್ಲಿ. ಕಾರಣ ಏನಂದರೆ AH ಬಸವರಾಜು ಅಭಿಮಾನಿಗಳೆಲ್ಲರೂ ಸೇರಿ ಕಡು ಬಡವರಿಗೆ ಮತ್ತು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ಡು ಇತ್ಯಾದಿ ಪ್ಯಾಕೆಟ್ ಮಾಡಿ ಅತ್ಯಂತ ಅಚ್ಚುಕಟ್ಟಾಗಿ ವಿತರಣೆ ಮಾಡಿದ್ದಾರೆ. ಕಡು ಬಡತನದಲ್ಲಿ ಜನಿಸಿದಂಥ ಬಸವರಾಜಣ್ಣವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ನೂರಾರು ಜನರಿಗೆ ಆಶ್ರಯದಾತರಾಗಿದ್ದಾರೆ. ಅವ್ರ ಹುಟ್ಟುಹಬ್ಬ ಔಚಿತ್ಯಪೂರ್ಣವಾಗಿದೆ, ಮಹತ್ವವಾಗಿದೆ. ಕರುಣಾಳು ದೇವರ ಕೃಪೆ ದೊರೆಯಲಿ. ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ
ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಕಾರ್ಯಕರ್ತರ ಬಂಧುಗಳು, ಮಾಗಡಿ BJP ಅಧ್ಯಕ್ಷರಾದಂತಹ ವೀರಭದ್ರಣ್ಣ ಆಗಿರ್ಬೋದು, ಜಯರಾಮಣ್ಣರಾಗಿರ್ಬೋದು, ಮಾರಪ್ಪಣ್ಣ ಆಗಿರ್ಬೋದು, ಮಣಿಯಣ್ಣ ಆಗಿರ್ಬೋದು, ವಿನಯ್ ಮತ್ತು ಯತೀಶಣ್ಣ ಹೊಸಪೇಟೆ ಅಣ್ಕಾರ್ ಅವರು, ಮತ್ತು ಸುರೇಶ್ ಯುವ ಮೋರ್ಚಾ, ಧನುಷ್ ಯುವ ಮೋರ್ಚಾ ಅಧ್ಯಕ್ಷರು, ಹಾಗೂ ಪ್ರವೀಣ್ ತಿರುಮಲೆ, ರುದ್ರೇಶ್, ಮಂಜುನಾಥ್, ಜಗದೀಶ್, ಇನ್ನೂ ಹಲವಾರು ಮುಖಂಡರುಗಳು, ಹಲವಾರು ಅವರ ಅಭಿಮಾನಿಗಳು ಬಂದು ಇಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.